ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಪಾ ತುಂಬ 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 ಸಂತೋಷವಾಯಿತು. ಒಬ್ಬರಾದರೂ ಕೇಳಿದ್ರಲ್ಲ ನೀವು ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ. ನಾವಿಬ್ಬರು ಚೆನ್ನಾಗಿದ್ದ ಮೇಲೆ ಜಗತ್ತು ಚೆನ್ನಾಗೇ ಇರುತ್ತೆ. ಇದು ನಮ್ಮೆಲ್ಲರ ನಂಬಿಕೆ. ಒಂದು ವಿಭಿನ್ನವಾದ ಲೋಕಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ವಸುಧೇಂದ್ರ ಅವರ ಮಾರ್ಗದರ್ಶನದಲ್ಲಿ ಅಂಗಳದಲ್ಲಿ ತಿಂಗಳ ಪುಸ್ತಕ, ವಸುಧೇಂದ್ರ ಅವರ ತೇಜೋತುಂಗಭದ್ರ ಈ ಕಾದಂಬರಿಯ ಒಂದು ಪಕ್ಷಿ ನೋಟವನ್ನು ನೀಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ಕೆಲಸವನ್ನು ನನಗೆ ವಹಿಸಿದಂಥ ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಮಾನಸ ಅವರು, ಕಿರಣ್ ಸಿಂಗ್ ಅವರು, ಹಾಗೂ ನಾನು ಮಾತನಾಡಬಲ್ಲೆ ಅನ್ನೋ ವಿಶ್ವಾಸದಿಂದ ವಸುಧೇಂದ್ರ ಅವರು ಸಹ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಿಗೆ ಈ ತೇಜೋ ತುಂಗಭದ್ರ ಕಾದಂಬರಿಯ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ವಿದ್ವಾಂಸರು ಏನು ಹೇಳಿದ್ದಾರೆ ಈ ಕಾದಂಬರಿಯ ಬಗ್ಗೆ, ಅದನ್ನು ಒಂದು ಚೂರು ನೋಡೋಣ. CN ರಾಮಚಂದ್ರನ್ ಬಹುದೊಡ್ಡ ಭಾಷಾ ತಜ್ಞರು. ಅವರು ಈ ಒಂದು ಕೃತಿಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. 15-16ನೇ ಶತಮಾನದ ಲಿಸ್ಬನ್, ವಿಜಯನಗರ ಮತ್ತು ಗೋವಾ ನಗರಗಳ ಸಾಮಾಜಿಕ ಮತ್ತು ರಾಜಕೀಯ ಜೀವನವನ್ನು ಆಧರಿಸಿ ಬರೆದ ಜನಸಾಮಾನ್ಯರ ಕಾದಂಬರಿ. ನಿಮ್ಮ ಹೊಸ ಕಾದಂಬರಿಯನ್ನು ಓದಿ ಮೂಕ ವಿಸ್ಮಿತನಾಗಿದ್ದೇನೆ. ಇಂತಹ ಶ್ರೇಷ್ಠ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟಿರುವ ನಿಮಗೆ ಹಾರ್ದಿಕ ಅಭಿನಂದನೆಗಳು ಅನ್ನೋ ಮಾತನ್ನು ಹೇಳ್ತಾರೆ. TP ಅಶೋಕ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಮರ್ಶೆಗೆ ಬಹಳ ಹೆಸರಾದವರು. ಇವರು ಹೇಳುವ ಮಾತನ್ನು ಕೇಳೋಣ. ಒಂದು ನಿರ್ಣಾಯಕ ಐತಿಹಾಸಿಕ ಘಟ್ಟದಲ್ಲಿ ಎರಡು ಬೇರೆ ಬೇರೆ ದೇಶಗಳ ವಿದ್ಯಮಾನಗಳನ್ನು ಕೂಡಿ ಹೊಸದೊಂದು ಇತಿಹಾಸ ನಿರ್ಮಾಣಗೊಳ್ಳುವ ರೋಚಕ ಕ್ಷಣಗಳನ್ನು ಎರಡು ನದಿಗಳ ಸಾಕ್ಷ್ಯದಲ್ಲಿ ಕಂಡರಿಸುವ ಅಪೂರ್ವ ಬರವಣಿಗೆ. ಇದು ಅಶೋಕ ಅವರ ಮಾತು. ಗಣೇಶಯ್ಯ ಹೊಸ ಓದುಗರನ್ನು ಸೃಜಿಸಿದಂಥ ಅದ್ಭುತ ಲೇಖಕ. ಇವರು ಸಹ ಸಾಹಿತ್ಯ ವಿದ್ಯಾರ್ಥಿ ಅಲ್ಲ, ಕೃಷಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದವರು, ವಿಜ್ಞಾನಿಗಳು. ಅವರು ಈ ಒಂದು ಕೃತಿಯ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಒಂದೇ ಮಾತಲ್ಲಿ ಇದೊಂದು ಅದ್ಭುತವಾದ ಕಾದಂಬರಿ ಅನ್ನೋ ಮಾತನ್ನು ಹೇಳ್ತಾ, ಕನ್ನಡ ಸಾಹಿತ್ಯದಲ್ಲಿ ಈ ಕಾದಂಬರಿ ಒಂದು ಮೈಲಿಗಲ್ಲು ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಶತಾವಧಾನಿ ಗಣೇಶ್ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಬಹುದೊಡ್ಡ ವಿದ್ವಾಂಸರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬಹುದಾದಂಥ ಅರ್ಹತೆ ಉಳ್ಳಂತಹ ವಿದ್ವಾಂಸರು. ಇವರ ಮಾತು, ಮತ, ವಾಣಿಜ್ಯ, ರಾಜಕೀಯಗಳ ಬರ್ಬರ ವಾಸ್ತವದ ನಡುವೆ ಶ್ರದ್ಧೆ, ಪ್ರೀತಿ, ಸಹಾನುಭೂತಿಗಳ ನಿರ್ಭರ ಭಾವದ ಬದುಕು ತೇಜೋತುಂಗಭದ್ರಗಳ ನಡುವೆ ಹರಿದಿದೆ ಎನ್ನುವ ಒಂದು ಅರ್ಥವತ್ತಾದ ಒಳನೋಟವನ್ನು ಕೊಡ್ತಾರೆ. ಇನ್ನು ವಿಕ್ರಮ್ ವಿಸಾಜಿ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ಇವರು ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಸಂಖ್ಯ ಪಾತ್ರಗಳು, ವಿಭಿನ್ನ ದೇಶಗಳು, ವೈವಿಧ್ಯಮಯ ಸಂಸ್ಕೃತಿಗಳು ಕಾಲದ ವಿರಾಟ್ ರೂಪಕ್ಕೆ ಆಕಾರವನ್ನು ಕೊಡಲೆತ್ತಿಸಿವೆ ಅನ್ನೋ ಮತ್ತೊಂದು ಮಗ್ಗುಲನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಇನ್ನು ಡಾಕ್ಟರ್ HS ರಾಘವೇಂದ್ರ ರಾವ್ ನಮ್ಮ ನಡುವೆ ಇರುವಂಥ ಅತ್ಯಂತ ಪ್ರತಿಭಾನ್ವಿತ ಹಾಗೂ ಸೂಕ್ಷ್ಮ ವಿಮರ್ಶಕ. ಇವರು ಹೇಳುವ ಮಾತು, ಈ ಕಾದಂಬರಿಯಲ್ಲಿ ಹೃದಯವಿರುವ ಜನಸಾಮಾನ್ಯರೇ ಪಾತ್ರಗಳು.
ನಿಷ್ಕರುಣಿಗಳಾದ ರಾಜ ಮಹಾರಾಜರೇ ಖಳನಾಯಕರು. ಎಷ್ಟು ಸೊಗಸಾದ ಒಳನೋಟವನ್ನು ಕೊಡ್ತಾರೆ ರಾಘವೇಂದ್ರ ಅವರು. ವಿವೇಕ್ ಶಾಂಭಾಗ್ ಇವರು ಸಹ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಇದ್ರೂ ಸಾಹಿತ್ಯದ ಬಗ್ಗೆ ಅಪಾರವಾದ ಒಲವನ್ನು ಇಟ್ಕೊಂಡು ಸಾಹಿತ್ಯವನ್ನು ರಚಿಸುವುದರ ಜೊತೆಗೆ ಒಳ್ಳೆಯ ವಿಮರ್ಶಕರೂ ಆಗಿದ್ದಾರೆ. ರಾಜಕೀಯ ಮತ್ತು ಪ್ರಭುತ್ವದ ಕಾಣದ ಕೈಗಳು ಜನಸಾಮಾನ್ಯರ ಬದುಕನ್ನು ಕಲಕುವುದನ್ನು ಮನಮುಟ್ಟುವಂತೆ ರೂಪಿಸಲಾಗಿದೆ. ಈ ಮಾತು ಬಹಳ ಬಹಳ ಮುಖ್ಯವಾದದ್ದು. ಏಕೆಂದರೆ ಪ್ರಸ್ತುತ ಇಂದಿನ ಸಮಾಜದಲ್ಲೂ ಸಹ ಕೆಲವು ರಾಜಕಾರಣಿಗಳು ಹೇಗೆ ಸಮಾಜದ ಶಾಂತಿಯನ್ನು ಕದಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೇವೆ. ಇದು ಯಾವ ರೀತಿಯ ಕಾದಂಬರಿ ಅನ್ನೋ ಒಂದು ಕುತೂಹಲ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಕನ್ನಡ ಸಾಹಿತ್ಯವನ್ನು ಗಮನಿಸಿ ನೋಡ್ತಂದರೆ ಹಲವು ನಮೂನೆಯ ಕಾದಂಬರಿಗಳನ್ನು ನೋಡಬಹುದು. ಪೌರಾಣಿಕ ಕಾದಂಬರಿಗಳು, ಐತಿಹಾಸಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ವೈಜ್ಞಾನಿಕ ಕಾದಂಬರಿಗಳು, ಪತ್ತೇದಾರಿ ಕಾದಂಬರಿಗಳು, ಅನುವಾದಿತ ಕಾದಂಬರಿಗಳು, ಹೀಗೆಲ್ಲ ವರ್ಗೀಕರಣ ಮಾಡಬಹುದು. ತೇಜೋ ತುಂಗಭದ್ರ ಯಾವ ವರ್ಗಕ್ಕೆ ಸೇರುತ್ತೆ ಅಂದರೆ ಇದು ಐತಿಹಾಸಿಕ ಕಾದಂಬರಿಗಳ ವರ್ಗಕ್ಕೆ ಸೇರುತ್ತೆ. ಆದರೆ 100ಕ್ಕೆ 100ರಷ್ಟು ಇದು ಐತಿಹಾಸಿಕ ಕಾದಂಬರಿ ಅಲ್ಲ. ಹಾಗಿದ್ದ ಮೇಲೆ ಇದು ಯಾವ ರೀತಿಯ ಕಾದಂಬರಿ ಅಂದರೆ ಐತಿಹಾಸಿಕ ಕಾದಂಬರಿಗಳಲ್ಲಿ ಬರುವಂಥ ಒಂದು ಪ್ರಭೇದ ನಾಡಾಡಿ ಚಾರಿತ್ರಿಕ ಕಾದಂಬರಿ. ನಾಡಾಡಿ ಅಂದರೆ ಶ್ರೀ ಸಾಮಾನ್ಯ ಮನುಷ್ಯರು ಅನ್ನೋ ಅರ್ಥ ಬರುತ್ತೆ ಈ ನಾಡಾಡಿ ಶಬ್ದಕ್ಕೆ. ಶ್ರೀ ಸಾಮಾನ್ಯರ ಚಾರಿತ್ರಿಕ ಕಾದಂಬರಿ ಅಂತ ಹೇಳ್ಬೋದು, ಅಥವಾ ಜನಸಾಮಾನ್ಯರ ಐತಿಹಾಸಿಕ ಕಾದಂಬರಿ ಅಂತಲೂ ಹೇಳ್ಬೋದು. ರಾಜ ಮಹಾರಾಜರು ಈ ಕಾದಂಬರಿಯಲ್ಲಿ ಬರ್ತಾರೆ, ಆದರೆ ಅವರು ನಾಯಕರಲ್ಲ, ಖಳನಾಯಕರು ಅನ್ನೋ ವಿಚಾರವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಶ್ರೀ ಸಾಮಾನ್ಯರೇ ಈ ಕಾದಂಬರಿಯಲ್ಲಿ ನಾಯಕರು. ಹಾಗಾಗಿ ಇತಿಹಾಸವನ್ನು, ಕಲ್ಪನೆಯನ್ನು ಹದವಾಗಿ ಬೆರೆಸಿ ಬರೆದಿರುವಂಥ ಒಂದು ಅಪರೂಪದ ಕೃತಿ ತೇಜೋ ತುಂಗಭದ್ರ. ಈ ರೀತಿಯ ನಾಡಾಡಿ ಕಾದಂಬರಿಗಳಲ್ಲಿ ಇದೇ ಮೊದಲನೇದ ಅಥವಾ ಈಗಾಗಲೇ ಹಲವು ಜನ ಬರೆದಿದ್ದಾರಾ ಅಂತ ಕೇಳ್ತಂದರೆ ಅಂತಹ ಕಾದಂಬರಿಗಳು ಕನ್ನಡದಲ್ಲಿವೆ. ಖಂಡಿತ ನೀವು ಈ ಕೃತಿಗಳನ್ನು ಓದಲೇಬೇಕು. ಮೊದಲಿಗೆ ನಮ್ಮ ತರಾಸು ಅವರು ಬರೆದಂಥ ಹಂಸಗೀತೆ. ಈ ಹಂಸಗೀತೆಯಲ್ಲಿ ಚಿತ್ರದುರ್ಗದ ನಾಯಕರು ಬರ್ತಾರೆ, ಟಿಪ್ಪು ಸುಲ್ತಾನ್ ಬರ್ತಾರೆ, ಬಂದು ಹೋಗ್ತಾರೆ ಅಷ್ಟೇ, ಅವರು ಮುಖ್ಯ ಅಲ್ಲ. ಇಡೀ ಕಾದಂಬರಿಯ ನಾಯಕ ಅಂದರೆ ವೆಂಕಟ ಸುಬ್ಬಯ್ಯ ಎನ್ನುವ ಸಂಗೀತಗಾರ. ವೆಂಕಟ ಸುಬ್ಬಯ್ಯ ಅನ್ನೋ ಸಂಗೀತಗಾರ ಇದ್ದನ ಇಲ್ವಾ ಅದು ಬೇರೆ ವಿಚಾರ, ಆದರೆ ಇತಿಹಾಸದಲ್ಲಿ ಎಲ್ಲೂ ದಾಖಲಾಗಿಲ್ಲ. ಹಾಗಾಗಿ ತರಾಸುಬ್ಬರಾವ್ ಅವರು ಒಬ್ಬ ಸಾಮಾನ್ಯ ಮನುಷ್ಯನ ಕಥೆಯನ್ನು ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ಸೊಗಸಾಗಿ ಕಟ್ಟಿಕೊಡ್ತಾರೆ. ನನ್ನನ್ನು ಬಹುವಾಗಿ ಆಕರ್ಷಿಸಿದ್ದು ಈ ನಿರಂಜನ ಅವರು ಬರೆದಂಥ ಮೃತ್ಯುಂಜಯ ಅಂತಕ್ಕಂಥ ಕಾದಂಬರಿ. ಇದು ಈಜಿಪ್ಟ್ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಈಜಿಪ್ಷಿಯನ್ ಸಂಸ್ಕೃತಿಯನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಾರೆ ನಿರಂಜನರು ಅಂದರೆ ಆಶ್ಚರ್ಯ ಆಗುತ್ತೆ. ಆ ಸಂದರ್ಭಕ್ಕೆ ಅವರಿಗೆ ಲಕ್ವ ಹೊಡೆದಿರುತ್ತೆ. ಲಕ್ವ ಹೊಡೆದಿರೋ ಕಾರಣ ಬಲಗೈಯಲ್ಲಿ ಬರೆಯೋಕ್ಕೆ ಆಗಲ್ಲ. ಹಾಗೆಲ್ಲ ಲ್ಯಾಪ್ಟಾಪ್ ಇತ್ಯಾದಿಗಳು ಇರಲಿಲ್ಲ. ಹಾಗಾಗಿ ಎಡಗೈಯಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ತಾರೆ, ಕಲಿತಾರೆ. ಎಡಗೈಯಲ್ಲಿ ಈ ಕಾದಂಬರಿಯನ್ನು ಬರೀತಾರೆ ಕುಳುಕುಂದ ಶಿವರಾಯ ಅವರು. ಈ ಕಾದಂಬರಿಯ ಹೂರಣ ಏನು ಅಂದರೆ, ಮೆನೆಪ್ಟ ಅಂತ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಗುಲಾಮ, ಅವನು ಈಜಿಪ್ಟಿನ ಫ್ಯಾರೋ ವಿರುದ್ಧ ಯಶಸ್ವಿಯಾಗಿ ತಿರುಗಿ ಬೀಳ್ತಾನಲ್ಲ, ಅದು ಅಪರೂಪದ ವಸ್ತು ಈ ಒಂದು ಕೃತಿಯ ಕಥೆಯಾಗಿದೆ. ಇನ್ನು ಎಸ್.ಎಲ್. ಭೈರಪ್ಪ ಅವರ ಸಾರ್ಥ 8ನೇ ಶತಮಾನದ ಭಾರತವನ್ನು ಎಷ್ಟು ಚೆನ್ನಾಗಿ ಚಿತ್ರಿಸುತ್ತೆ ಅಂದರೆ, ಈ ಒಂದು ಕಾದಂಬರಿಯಲ್ಲಿ ಬರೋದು ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರರು. ಅವರ ಹಿನ್ನೆಲೆಯಲ್ಲಿ ಒಬ್ಬ ನಟ, ಆ ನಟನ ಮೂಲಕ ಇಡೀ ಸಮಾಜವನ್ನು ಕಟ್ಟಿಕೊಡ್ತಾರೆ ಎಸ್.ಎಲ್. ಭೈರಪ್ಪ ಅವರು. ಒಂದು ಅಪರೂಪದ ಕೃತಿ ಕನ್ನಡದಲ್ಲಿ. ಇನ್ನು ಕೃಷ್ಣಮೂರ್ತಿ ಹನೂರು, ಇವರು
ಟಿಪ್ಪು ಸುಲ್ತಾನ್ ಕಾಲದ ಕಥೆಯ ಹಿನ್ನೆಲೆಯಲ್ಲಿ, ಅವನ ಕಾಲದ ಹಿನ್ನೆಲೆಯಲ್ಲಿ ಈ ಕಾದಂಬರಿಯನ್ನು ರಚಿಸ್ತಾರೆ. ಈ ಕಾದಂಬರಿಯಲ್ಲಿ ಬರೋದು ಒಬ್ಬ ಅಜ್ಞಾತ, ಆತನ ಸೈನ್ಯದಲ್ಲಿದ್ದಂಥ ಓರ್ವ ಸಾಮಾನ್ಯ ಸೈನಿಕ. ಆ ಸೈನಿಕನ ಕಣ್ಣಲ್ಲಿ ಆವತ್ತಿನ ಸಮಾಜವನ್ನು ಚಿತ್ರಿಸ್ತಾ ಹೋಗ್ತಾರೆ. ಇದು ಈ ಒಂದು ಕೃತಿಯ ವಿಶೇಷ. ಇನ್ನು ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿಗಳಲ್ಲಿ ಸೇರುವ ಎಲ್ಲ ಅರ್ಹತೆಯನ್ನು ಹೊಂದಿರುವಂಥ ಕೃತಿ ಸ್ವಪ್ನ ಸಾರಸ್ವತ, ಗೋಪಾಲಕೃಷ್ಣ ಪೈ ಅವರು ಬರೆದಿದ್ದಾರೆ. ಇದು ಕನ್ನಡದ ಕ್ಲಾಸಿಕ್ ಕಾದಂಬರಿಗಳಲ್ಲಿ ಒಂದಾಗುತ್ತೆ. ಗೋವಾ ಆ ಪ್ರದೇಶ ಪೋರ್ಚುಗೀಸರ ಆಡಳಿತದಲ್ಲಿ ಇದ್ದಾಗ ಅವರು ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಹೇಗೆ ಹಿಂಸೆಯನ್ನು ನೀಡ್ತಾರೆ. ಗೋವಾ ಇನ್ಕ್ವಿಸಿಷನ್ ಅಂತ ಅಂತರ್ಜಾಲಕ್ಕೆ ಹೋಗಿ ಗೋವಾ ಇನ್ಕ್ವಿಸಿಷನ್ ಅಂತ ನೀವು ಬೆರಳಚ್ಚಿಸಿದರೆ ಆ ಒಂದು ಊಹಿಸಿಕೊಳ್ಳಿಕ್ಕೂ ಸಾಧ್ಯವೇ ಇಲ್ಲದಂತಹ ಒಂದು ದೌರ್ಜನ್ಯ ಏನು ಹಿಂದೂಗಳ ಮೇಲೆ, ಮುಸ್ಲಿಮರ ಮೇಲೆ ನಡೆಯುತ್ತೆ, ಆ ಹಿನ್ನೆಲೆಯಲ್ಲಿ ಬರೆದಂಥ ಅಪರೂಪದ ಕೃತಿ. ವಿಶೇಷ ಅಂದರೆ 4000 ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಗೋಪಾಲಕೃಷ್ಣ ಪೈಯವರು ಮೂಲತಃ ಲೇಖಕರಲ್ಲ, ಸಾಹಿತ್ಯದ ವಿದ್ಯಾರ್ಥಿಯಲ್ಲ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವರು. ಆದರೂ ಸಹ 4000 ಗ್ರಂಥಗಳನ್ನು ಓದಿ 20 ವರ್ಷಗಳ ಕಾಲ ಈ 4000 ಗ್ರಂಥಗಳನ್ನು ಅಧ್ಯಯನ ಮಾಡಿ 6 ವರ್ಷಗಳ ಅವಧಿಯಲ್ಲಿ ಅವರು ಈ ಕಾದಂಬರಿಯನ್ನು ಬರೀತಾರೆ. ಇದಕ್ಕೆ ತಕ್ಷಣವೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ಈ ಸಾಲಿಗೆ ಸೇರುತ್ತೆ ನಮ್ಮ ತೇಜೋ ತುಂಗಭದ್ರೆ, ವಸುಧೇಂದ್ರ ಅವರು ಬರೆದಂಥ ಕೃತಿ ಇದು. ವಸುಧೇಂದ್ರ ಅವರು ಸಹ ಸಾಹಿತ್ಯದ ವಿದ್ಯಾರ್ಥಿಯಲ್ಲ, ಅವರು IT ಕ್ಷೇತ್ರದ ಹಿನ್ನೆಲೆಯಲ್ಲಿ ಬಂದವರು. ಹಾಗಾಗಿ ಈ ತೇಜೋ ತುಂಗಭದ್ರವನ್ನು ಬರೀಬೇಕಾದರೆ ಅಪಾರ ಅಧ್ಯಯನ ಮಾಡ್ತಾರೆ. ಸುಮಾರು 3 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ 1 ವರ್ಷದ ಕಾಲ ತಗೊಂಡು ಈ ಕೃತಿಯನ್ನು ಬರೀತಾರೆ. ಮೂಲ ಪ್ರತಿ ಸಿದ್ಧವಾಗುತ್ತೆ, ಆನಂತರ ಅದು ಪ್ರಕಟಣೆಯಾಗುತ್ತೆ. ತೇಜೋ ತುಂಗಭದ್ರ ಇದರ ಜನಪ್ರೀತಿಗೆ 20ನೆಯ ಮುದ್ರಣ ಈಗ ಬಿಡುಗಡೆ ಆಗಿದೆ. ಜೊತೆಗೆ ಇಂಗ್ಲಿಷ್ ಭಾಷೆಗೆ ಅನುವಾದ ಆಗಿದೆ, ತೆಲುಗು ಭಾಷೆಗೆ ಅನುವಾದ ಆಗಿದೆ, ಇತರ ಭಾಷೆಗಳಿಗೂ ಅನುವಾದವಾಗುವ ಎಲ್ಲ ಅರ್ಹತೆಯನ್ನು ಪಡೆದಿದೆ ಈ ಒಂದು ಕೃತಿ ತೇಜೋ ತುಂಗಭದ್ರ. ಈ ಕೃತಿಯ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡೋಣ. ಯಾಕೆ ನನಗೆ ಈ ಕಾದಂಬರಿ ಇಷ್ಟವಾಯಿತು ಅನ್ನೋ ವಿಚಾರವನ್ನು ಹೇಳಬೇಕಾಗುತ್ತೆ. ನನಗೆ ತುಂಬ ಹಿಡಿಸಿದ್ದು ಈ ತೇಜೋ ತುಂಗಭದ್ರ ಅನ್ನೋ ಶೀರ್ಷಿಕೆ. ಏನು ಈ ಶೀರ್ಷಿಕೆಯ ಮಹತ್ವ ಅಂತ ತಾವು ಕೇಳಬಹುದು. 2 ನದಿಗಳ ಹೆಸರು, ತೇಜೋ ಅನ್ನೋದು ಒಂದು ನದಿ, ತುಂಗಭದ್ರ ಅನ್ನೋದು ಇನ್ನೊಂದು ನದಿ. 2 ನದಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಕಥೆಯಲ್ಲಿ 2 ನದಿಗಳ ಪಾತ್ರ ಬಹಳ ದೊಡ್ಡದು. 2 ದೊಡ್ಡ ರಾಜಧಾನಿಗಳು, ತೇಜೋ ನದಿಯ ದಡದಲ್ಲಿ ಲಿಸ್ಬನ್ ನಗರ ಇರುತ್ತೆ, ತುಂಗಭದ್ರಾ ನದಿಯ ದಡದಲ್ಲಿ ಹಂಪೆ ಇದೆ. ಹಾಗಾಗಿ ಈ 2 ರಾಜಧಾನಿಯಲ್ಲಿ ನಡೆಯುವ ಕಥೆ ಏನಿದೆ ಆ ಕಥೆಗೆ ಪೂರಕವಾಗಿ ಬರುತ್ತೆ ಈ ಒಂದು ನದಿ. ನದಿಯನ್ನೇ ಯಾಕೆ ಇವರು ಇಟ್ಕೊಂಡಿದ್ದಾರೆ ಅಂದರೆ ಒಂದು ಜೀವಂತಿಕೆಯ ಸಂಕೇತ ಅದು. ನದಿ ಯಾವತ್ತೂ ನಿಂತ ಕಡೆ ನಿಲ್ಲೋಲ್ಲ, ಸದಾ ಚಲಿಸ್ತಾನೇ ಇರುತ್ತೆ. ಹಾಗಾಗಿ ಇಲ್ಲಿ ಬರುವಂಥ ಕಥೆಯಲ್ಲಿ ಬರುವಂಥ ವಿಷಯ ಇವೆಲ್ಲ ಕೇವಲ ಒಂದು ಕಾಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಕಾಲದಿಂದ ಕಾಲಕ್ಕೆ ಮುಂದುವರಿತಾ ಹೋಗುತ್ತೆ. ಈ ಕಾದಂಬರಿಯನ್ನೆಲ್ಲ ಓದಿದ ಮೇಲೆ ಅಂತಹ ಎಳೆಗಳು ಇವತ್ತು ನಮ್ಮ ಸಮಾಜದಲ್ಲಿ ಉಂಟಾ ಅಂತ ನೀವು ಹುಡುಕಕ್ಕೆ ಹೋದರೆ ಅನೇಕ ಎಳೆಗಳು ನಿಮಗೆ ಸಿಗುತ್ತೆ. ಸ್ಪೇನ್ ದೇಶ, ಸ್ಪೇನ್ ಮತ್ತು ಪೋರ್ಚುಗಲ್ ಅನ್ನೋ 2 ದೇಶ, ಈ ದೇಶಗಳಲ್ಲಿ ಹರಿಯುತ್ತೆ ಈ ತಾಜೋ ಅಂತಕ್ಕಂಥ ನದಿ. ಇದು ವಾಸ್ತವದಲ್ಲಿ ಸ್ಪೇನ್ನಲ್ಲಿ ಹುಟ್ಟಿ ಪೋರ್ಚುಗಲ್ನಲ್ಲಿ ಹರಿದು ಆನಂತರ ಹೋಗಿ
ಅಟ್ಲಾಂಟಿಕ್ ಸಮುದ್ರವನ್ನು ಸೇರುತ್ತೆ. ಸ್ಪೇನ್ ದೇಶದವರು ಈ ನದಿಯನ್ನು ತಾಜೋ ನದಿ ಅಂತ ಕರೆದರೆ, ಪೋರ್ಚುಗೀಸರು ಇದನ್ನು ತೇಜೋ ನದಿ, ತೇಜೋ ರಿವರ್ ಅಂತ ಅವ್ರು ಕರೆದ್ರೆ, ಬ್ರಿಟಿಷರು ಏನು ಮಾಡ್ತಾರೆ, ಟ್ಯಾಗಸ್ ರಿವರ್ ಅಂತ ಕರೀತಾರೆ. ಯಾಕಂದರೆ ಇತಿಹಾಸದಲ್ಲಿ ಓದುವಾಗ ಬೇರೆ ಬೇರೆ ಹೆಸರು ಬಂದಾಗ ಗೊಂದಲ ಆಗುತ್ತೆ. ಹಾಗಾಗಿ ಈ ಹಿನ್ನೆಲೆ ನಮಗೆ ತೀರಾ ಅಗತ್ಯ. ಈ ತೇಜೋ ನದಿ ಸ್ಪೇನ್ನಲ್ಲಿ ಹುಟ್ಟಿ ಪೋರ್ಚುಗಲಲ್ಲಿ ಹರಿದು ಅಟ್ಲಾಂಟಿಕ್ ಸಮುದ್ರವನ್ನು ಹೋಗಿ ಸೇರುತ್ತೆ. ಆ ನದಿ ಸಮುದ್ರವನ್ನು ಸೇರುವ ಸ್ಥಳ ಇದೆಯಲ್ಲ, ಅಲ್ಲಿ ಇದೆ ಲಿಸ್ಬನ್ ನಗರ, ಕಾದಂಬರಿ ನಡೆಯುವ ಒಂದು ಪ್ರಮುಖ ಸ್ಥಳ. ಇದು ಸ್ಪೇನ್ ದೇಶದ ರಾಜಧಾನಿಯೂ ಹೌದು. ಹಾಗೆಯೇ ತುಂಗಭದ್ರಾ ನದಿ ಅಂತ ತಗೊಂಡ್ರೆ ಇದು ಕರ್ನಾಟಕದಲ್ಲಿ ಹುಟ್ಟುತ್ತೆ, ತೆಲಂಗಾಣದಲ್ಲಿ ಹರಿದು ಆಂಧ್ರಕ್ಕೆ ಹೋಗಿ ಆನಂತರ ಕೃಷ್ಣಾ ನದಿಯಲ್ಲಿ ಇದು ವಿಲೀನವಾಗುತ್ತೆ. ಇದು ಈ ನದಿಯ ವಿಶೇಷ. ಈ ತುಂಗಭದ್ರಾ ನದಿಯ ದಡದಲ್ಲೇ ಹಂಪಿ ಇದೆ. ಹಂಪಿ ನಮಗೆಲ್ಲ ಗೊತ್ತಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಕಾದಂಬರಿಯ ಅನೇಕ ಘಟನೆಗಳು ಈ ಹಂಪಿಯ ಪ್ರದೇಶದಲ್ಲಿ ನಡೆದರು. ಹಂಪಿಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ತೆಂಬಕಪುರ ಅಂತ ಒಂದು ಕಾಲ್ಪನಿಕ ಊರು, ಇದು ವಸುಧೇಂದ್ರ ಅವರೇ ಸೃಷ್ಟಿ ಮಾಡಿರ್ತಕ್ಕಂಥ ಊರು ತೆಂಬಕಪುರ ಅಂತ. ಬಹಳಷ್ಟು ಕಾದಂಬರಿಯ ಭಾಗ ಈ ತೆಂಬಕಪುರದಲ್ಲೇ ನಡೆಯುತ್ತೆ. ಇದು ವಾಸ್ತವದಲ್ಲಿ ಈ ಎರಡೂ ಸ್ಥಳಗಳು, ಲಿಸ್ಬನ್ ಮತ್ತು ತೆಂಬಕಪುರ, ಇವೆರಡೂ ಪ್ರಧಾನ ಪಾತ್ರ ವಹಿಸುತ್ತೆ. ಯಾವುದಕ್ಕೂ ಕಡಿಮೆ ಇಲ್ಲ. ಈ ಕಾದಂಬರಿಯ ದೃಷ್ಟಿಯಿಂದ ಎರಡೂ ಒಂದೇ ರೀತಿಯ ಮಹತ್ವವನ್ನು ಪಡೆದಂಥ ನಗರ ಇದು. ವಾಸ್ತವ ಮತ್ತು ಕಾಲ್ಪನಿಕವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಆ ಶೀರ್ಷಿಕೆಯನ್ನು ಗಮನಿಸಿ ನೋಡಿ. ತೇಜೋ ವರ್ಸಸ್ ತುಂಗಭದ್ರಾ ಅನ್ನೋ ಹಾಗೆ ಕಾಣುತ್ತೆ ನಮಗೆ. ಈ ವರ್ಸಸ್ ಅನ್ನೋದನ್ನು ತೋರಿಸ್ಬೇಕು ಅಂತ ಹೇಳ್ತಂದ್ರೆ ಎಕ್ಸ್ ಅಂತ ತೋರಿಸ್ತೀವಿ ಅಥವಾ BS ಅಂತ ಬರಿತೀವಿ, ಹೀಗೆಲ್ಲ. ಆದರೆ ಇಲ್ಲಿ ವಸುಧೇಂದ್ರ ಅವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಎರಡು ಲವಂಗಗಳನ್ನು ಬಳಸ್ತಾರೆ. ಎರಡು ಲವಂಗವನ್ನು ಬಳಸಿ ಅದನ್ನು ಎಕ್ಸ್ ಮಾರ್ಗದಲ್ಲಿ ಜೋಡಿಸಿ ಈ ತೇಜೋ ಮತ್ತು ತುಂಗಭದ್ರದ ನಡುವೆ ಇಟ್ಟಿದ್ದಾರೆ. ಇದು ಬಹಳ ಸೂಕ್ಷ್ಮವಾಗಿ ಎರಡೂ ಸಂಸ್ಕೃತಿಗಳ, ಎರಡೂ ಗೋಳಾರ್ಧಗಳ ನಡುವೆ ನಡೆಯುವಂಥ ತಿಕ್ಕಾಟ ಏನಿದೆ, ಸಂಘರ್ಷ ಏನಿದೆ, ಸಂಸ್ಕೃತಿ ಏನಿದೆ, ಮನುಷ್ಯನ ಮನಸ್ಸು ಏನಿದೆ, ಇವೆಲ್ಲದರ ವೈರುಧ್ಯಗಳನ್ನು ಸೂಚಿಸುತ್ತೆ. ಬಹಳ ಸರಳವಾಗಿ ಸಾಂಕೇತಿಕವಾಗಿ ಸೂಚಿಸಿರುವಂಥ ಈ ಎಕ್ಸ್ ಆಕಾರದ ಎರಡು ಲವಂಗಗಳು. ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದಿದ್ದಾನೆ. ಇಲ್ಲಿರ್ತಕ್ಕಂಥ ಎಲ್ಲ ಸಂಭಾರ ಪದಾರ್ಥಗಳನ್ನು, ಮುಖ್ಯವಾಗಿ ಆತ ಲವಂಗಗಳನ್ನು, ಮೆಣಸನ್ನು ಎಲ್ಲವನ್ನು ತಗೊಂಡು ಬಂದಿದ್ದಾನೆ. ಎಷ್ಟು ಹಣ ಅವನಿಗೆ ಲಾಭ ಆಗುತ್ತೆ ಅಂದರೆ 60 ಪಟ್ಟು. ಭಾರತಕ್ಕೆ ಬರಬೇಕಾದ್ರೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾನೋ ಅದರ 60 ಪಟ್ಟು ಅಷ್ಟು ಹಣ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಸ್ಪೇನ್ ರಾಜನಿಗೆ, ಪೋರ್ಚುಗಲ್ ರಾಜರಿಗೆ, ಇವರಿಗೆಲ್ಲ ತುಂಬ ಸಂತೋಷವಾಗುತ್ತೆ. ಯುರೋಪಿಯನ್ನರ ಶ್ರೀಮಂತಿಕೆಗೆ ಕಾರಣವಾಗುತ್ತೆ ಈ ಮೆಣಸು, ಈ ಲವಂಗ, ಈ ಸಂಭಾರ ಪದಾರ್ಥ. ಇಲ್ಲಿ ಸೂಕ್ಷ್ಮತೆ ಏನು ಅಂದರೆ, ಇದೇ ಲವಂಗದ ಕಾರಣ, ಇದೇ ಮೆಣಸಿನ ಕಾರಣ, ಇದೇ ಸಂಭಾರ ಪದಾರ್ಥಗಳ ಕಾರಣ ತೇಜೋ ಯುರೋಪಿಯನ್ ದೇಶಗಳು ಶ್ರೀಮಂತವಾಗ್ತಾ ಹೋಗುತ್ತೆ. ಇವುಗಳ ಕಾರಣದಿಂದಲೇ ತುಂಗಭದ್ರ, ಕರ್ನಾಟಕ ಮತ್ತು ಭಾರತ ಕ್ರಮೇಣ ಅವನತಿಯತ್ರ ಸಾಗುತ್ತೆ. ಹಾಗಾಗಿ ಇಲ್ಲಿ ಹಾಕಿರ್ತಕ್ಕಂಥ ಈ ವರ್ಸಸ್, ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸಂಕೇತ. ಹಾಗೆಯೇ ಗಮನಿಸಿ ನೋಡಿ, 1492 ಅಲ್ಲಿಂದ 1518 2 ಇಸವಿಗಳನ್ನು ಬರೆದಿದ್ದಾರೆ ಆ ಲವಂಗದ ಕೆಳಗೆ. 1492ರಲ್ಲಿ ಕೊಲಂಬಸ್ ಹೊರಡ್ತಾನೆ ಭಾರತಕ್ಕೆ, ಸಮುದ್ರ ಮಾರ್ಗವನ್ನು ಹುಡುಕ್ತೇನೆ ಅಂತ. ನಮಗೆಲ್ಲ ಗೊತ್ತಿದೆ, ಕೊಲಂಬಸ್ ಭಾರತಕ್ಕೆ ಬರಲ್ಲ, ಹೋಗಿ ಅಮೆರಿಕವನ್ನು ಅವನು ಕಂಡು ಹಿಡಿತಾನೆ. ಹೊರಡುವ ವರ್ಷ 1492.
1518 ಅಂದರೆ ಕೃಷ್ಣದೇವರಾಯನಿಗೆ ಗಂಡು ಮಗು ಹುಟ್ಟುವಂಥ ವರ್ಷ. ಕೃಷ್ಣದೇವರಾಯನಿಗೆ ಸಂತೋಷ ಆಗಿರಬಹುದು ಗಂಡು ಮಗು ಹುಡುತು ತನಗೆ ಅಂತ. ಆದರೆ ಕಾದಂಬರಿಯನ್ನು ಓದ್ತಾ ಇದ್ದರೆ ಇದು ಅನೇಕ ಅವಘಡಗಳಿಗೆ ಹೇಗೆ ಕಾರಣವಾಗುತ್ತೆ ಈ ವರ್ಷ ಅನ್ನೋದನ್ನು ಓದಿ ಬೆಚ್ಚಿ ಬೀಳ್ತೇವೆ, ರೋಧಿಸ್ತೇವೆ. ಯಾಕೆ ಹೀಗೆ ಅನ್ನೋ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೊತೇವೆ. ಅಂದರೆ ಈ 2 ಇಸವಿಗಳನ್ನು ಯಾಕೆ ಹೀಗೆ ಸೂಚಿಸಿದ್ದಾರೆ ಅಂದರೆ ಈ 2 ಇಸವಿಗಳ ನಡುವೆ ಇರೋದು 25 ವರ್ಷ. ಅಂದರೆ ಇಡೀ ಕಾದಂಬರಿ 25 ವರ್ಷಗಳ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಈ ಒಂದು ತಿಳುವಳಿಕೆ ಇಟ್ಕೊಂಡು ನಾವು ಕಾದಂಬರಿಯನ್ನು ಓದಿದ್ರೆ ಹೆಚ್ಚು ಅರ್ಥವತ್ತಾಗಿರುತ್ತೆ. ಮತ್ತೆ ಅದೇ ಶೀರ್ಷಿಕೆಯನ್ನು ಗಮನಿಸಿ ನೋಡಿ, ಅಲ್ಲಿ 3 ನಗರಗಳ ಹೆಸರನ್ನು ಬರೆದಿದ್ದಾರೆ. ಒಂದು ಲಿಸ್ಬನ್ನು, ಇನ್ನೊಂದು ವಿಜಯನಗರ, ಮತ್ತೊಂದು ಗೋವಾ. ಈ ಕಾದಂಬರಿಯಲ್ಲಿ ಬಹಳ ಮುಖ್ಯವಾಗಿ ಪಾತ್ರ ವಹಿಸುವಂಥ 3 ಸ್ಥಳಗಳು ಲಿಸ್ಬನ್, ವಿಜಯನಗರ, ಗೋವಾ. ಲಿಸ್ಬನ್ ತನ್ನದೇ ಆದ ಸಂಸ್ಕೃತಿ, ಹಾಗೆಯೇ ವಿಜಯನಗರ ತನ್ನದೇ ಆದ ಸಂಸ್ಕೃತಿ. ಈ 2 ಸಂಸ್ಕೃತಿಗಳು ಸೇರಿ ಒಂದು ವಿಕೃತ ರೂಪವನ್ನು ತಳೆಯೋದು ಗೋವಾ ನಗರದಲ್ಲಿ. ಹಾಗಾಗಿ 3 ನಗರಗಳ ಹೆಸರನ್ನು ಬರೆದಿದ್ದಾರೆ. ಹಾಗೆಯೇ 2 ಬಂಗಾರದ ಮೀನುಗಳನ್ನು ಬರೆದಿದ್ದಾರೆ ಚಿತ್ರದಲ್ಲಿ. ಗಮನಿಸಿ ನೋಡಿ, ಈ ಬಂಗಾರದ ಮೀನುಗಳು ಏನಿದೆ ಇದು ಈ ಒಂದು ಕಾದಂಬರಿಯಲ್ಲಿ ಪ್ರೀತಿಯ ಸಂಕೇತವಾಗಿ ಬರುತ್ತೆ. ಸದಾ ಕಾಲಕ್ಕೂ ವಿರಹದಲ್ಲಿ ಕೊನೆಗೊಳ್ಳುತ್ತೆ. ಒಂದು ವಿಷಯ ಗಮನಿಸಿ ನೋಡಿ, ಜಗತ್ತಿನ ದೊಡ್ಡ ದೊಡ್ಡ ಪ್ರೇಮಕಥೆಗಳೆಲ್ಲ ನೀವು ಗಮನಿಸಿ ನೋಡಿ, ಎಲ್ಲ ಪ್ರೇಮಕಥೆಗಳು ವಿರಹದಲ್ಲೇನೆ, ದುರಂತದಲ್ಲೇನೆ ಕೊನೆಗೊಳ್ಳುತ್ತೆ. ಅದು ರೋಮಿಯೋ ಜೂಲಿಯಟ್ ಆಗಿರಬಹುದು, ಲೈಲಾ ಮಜ್ನು ಆಗಿರಬಹುದು, ಹೀರ್ ರಾಂಜಾ ಆಗಿರಬಹುದು, ಯಾವುದೇ ಕಥೆ ತಗೊಳ್ಳಿ, ಅದು ದುರಂತದಲ್ಲೇ ಕೊನೆಗೊಳ್ಳುತ್ತೆ. ಅದರ ಸಾಂಕೇತಿಕವಾಗಿ ಇಲ್ಲಿ 2 ಮೀನುಗಳು ಏನು ಬರುತ್ತೆ, ಈ ಮೀನುಗಳು ಪ್ರೀತಿ ಪ್ರೇಮದ ಸಂಕೇತದ ಜೊತೆಗೆ ಸದಾ ಕಾಲಕ್ಕೂ ವಿರಹವನ್ನು ಸೂಚಿಸುವಂಥ ಒಂದು ಅದ್ಭುತವಾದ, ನದಿಯ ಕೆಳಗಡೆ ಯಾವತ್ತಿಗೂ ಒಂದು ಕರೆಂಟ್ ಅಂತ ಹೇಳ್ತೇವೆ, ಪ್ರವಾಹ ಅಂತ ಹೇಳ್ತೇವೆ, ಅದು ಹರಿತಾ ಇರುತ್ತಂತೆ. ಹಾಗೆ ಈ ತೇಜೋ ತುಂಗಭದ್ರಾ ನದಿಗಳಲ್ಲಿ ಈ ರೀತಿಯಾದ ಒಂದು ವಿರಹ, ಒಂದು ಶಾಶ್ವತ ಅಗಲಿಕೆ, ಆ ನೋವು ಹರಿತಾ ಹೋಗುತ್ತೆ. ಆ ಮೀನುಗಳು ತೇಜೋ ನದಿಯಲ್ಲಿ ಇದ್ದಂಥ ಮೀನುಗಳೇ, ಅವು ತುಂಗಭದ್ರಾ ನದಿಯಲ್ಲೂ ಈಜುತ್ತವೆ. ಯಾಕೆ ಈಜುತ್ತವೆ? 2 ನದಿಗಳಲ್ಲಿ ಓದಬೇಕಾಗುತ್ತೆ ಕಾದಂಬರಿಯನ್ನು. ಇಡೀ ಕಾದಂಬರಿ ಇರೋದು ಮೆಣಸಿನ ಕಥೆಯ ಹಿನ್ನೆಲೆಯಲ್ಲಿ. ಕಾದಂಬರಿ ಆರಂಭ ಆಗೋದೇ ಒಂದು ದುರಂತದಲ್ಲಿ. ಅದು ಲಿಸ್ಬನ್ ನಗರದಲ್ಲಿ ನಡೆಯುತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋ ಒಬ್ಬ ಹೆಣ್ಣು ಮಗಳು ಒಂದಷ್ಟು ಮೆಣಸನ್ನು ಕದ್ದು ತನ್ನ ಬಟ್ಟೆಯಲ್ಲಿ ಹಾಕ್ಕೊಂಡು ಓಡೋಗ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಒಬ್ಬ ಕಾವಲುಗಾರ ಗುಂಡಿಟ್ಟು ಆಕೆಯನ್ನು ಕೊಲ್ತಾನೆ. ಕೆಳಗೆ ಬೀಳ್ತಾಳೆ. ಆ ಮೆಣಸೆಲ್ಲ ರಕ್ತದಲ್ಲಿ ಬೆರ್ತು ಹೋಗುತ್ತೆ. ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಲಾಡ್ತಾರೆ ಜನ ಬಂದು ಆ ರಕ್ತ ಸಿಕ್ತ ಮೆಣಸನ್ನು ತಗೊಳ್ಳಿಕ್ಕೆ. ಇದು ಒಂದು ಕಡೆಯ ಚಿತ್ರ. ಇನ್ನೊಂದು ಕಡೆಯ ಚಿತ್ರ ಏನು ಅಂತ ಹೇಳ್ತಂದ್ರೆ, ಬೀದಿ ತುಂಬ ಮೆಣಸು. ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಮೆಣಸನ್ನು ದೇವರ ರಥಕ್ಕೆ ಎರಚ್ತಾರೆ. ನಾವೆಲ್ಲ ಮಲ್ಲಿಗೆ ಹೂವನ್ನು ಎರಚಿದ್ದೇವೆ, ಅಥವಾ ಬಾಳೆಹಣ್ಣನ್ನು ತಗೊಂಡು ಅದರ ತುದಿಗೆ ಒಂದು ದವನವನ್ನು ಸಿಕ್ಕಿಸಿ ಅದನ್ನು ನೇರವಾಗಿ ರಥದ ಕಳಸಕ್ಕೆ ಹೊಡಿತೇವೆ. ನಾವು ಎಸೆದ ಬಾಳೆಹಣ್ಣು ಕಳಸವನ್ನು ತಾಗಿತು ಅಂತ ಹೇಳ್ತಂದ್ರೆ ಮನಸ್ಸಲ್ಲಿ ಏನು ಬಯಕೆ ಇತ್ತೋ ಆ ಬಯಕೆ ಈಡೇರುತ್ತೆ ಅನ್ನೋದು ನಮ್ಮ ನಂಬಿಕೆ. ಅಂತಹ ನಂಬಿಕೆಯ ಹಿನ್ನೆಲೆಯಲ್ಲಿ ಇವರು ಬೊಗಸೆ ಮೆಣಸನ್ನು ಚೆಲ್ಲೋಕೆ ಶುರು ಮಾಡ್ತಾರಂತೆ. ಇಡೀ ರಸ್ತೆ ತುಂಬ ಮೆಣಸು ತುಂಬಿ ಹೋಗಿದೆ. ಪಟ್ಟಣ ಸ್ವಾಮಿ, ಆ ಪಟ್ಟಣ ಸ್ವಾಮಿ ಅಂದರೆ ನಗರದ ಯೋಗಕ್ಷೇಮವನ್ನು ವಹಿಸುವಂಥ ಆ ಅಧಿಕಾರಿ ಯಾರಿದ್ದಾನೆ ಬೈತಾನೆ ಅನ್ನೋದು. ಇವ್ರಿಗೆಲ್ಲ ಬೇರೆ ಕೆಲಸ ಇಲ್ವಾ? ಯಾಕೆ ಇಷ್ಟೊಂದೆಲ್ಲ ಇವರು ಮೆಣಸನ್ನು ಎರಿಸ್ತಾ ಇದ್ದಾರೆ? ಇದನ್ನೆಲ್ಲ ಸ್ವಚ್ಛಗೊಳಿಸ್ಬೇಕಾದದ್ದು ನಾನಲ್ವಾ? ಹೀಗೆ ಬೈಕೊಂಡು ಅವೆಲ್ಲವನ್ನು ಗುಡಿಸಿ ತಿಪ್ಪೆಗೆಸಿದ್ದಾನೆ. ಒಂದು ಕಡೆ ಬೊಗಸೆ ಮೆಣಸಿಗೆ ಒಂದು ಕೊಲೆ ನಡೆಯುತ್ತೆ. ಇಲ್ಲಿ ಬೊಗಸೆ ಅಲ್ಲ, ಮೂಟೆಗಟ್ಟಲೆ ಮೆಣಸು ತಿಪ್ಪೆಯನ್ನು ಸೇರುತ್ತೆ. ಈ ಒಂದು ಸಾಂಕೇತಿಕತೆ ಉಂಟು. ನಾನು ಓದಿದಂಥ 6ನೇ
ಕೃತಿ ಏನಿತ್ತು, 6ನೇ ಅಂದರೆ 6ನೆಯ ಒಂದು ಆವೃತ್ತಿ ಏನಿತ್ತು, ಆ ಆವೃತ್ತಿಯಲ್ಲಿ ಈ ಒಂದು ಚಿತ್ರವನ್ನು ಬರೆಸಿದ್ರು ವಸುಧೇಂದ್ರ ಅವರು. ಇದು ನೋಡಿ, ಸಮುದ್ರದಲ್ಲಿ ತೂಗುಯ್ಯಾಲೆಯಲ್ಲಿ ಇರುವಂಥ ಹಡಗು ಇದು. ಕಾದಂಬರಿಯಲ್ಲಿ ಬರುತ್ತೆ, ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಹೇಗೆ ಹಡಗು ಸಾಗುತ್ತೆ ಆ ಕಥೆ ಬರುತ್ತೆ. ಇದು ಕೇವಲ ಕಾದಂಬರಿಯಲ್ಲಿ ಬರುವಂಥ ಒಂದು ಘಟನೆ ಮಾತ್ರ ಅಲ್ಲ, ಇಲ್ಲಿ ಬರುವಂಥ ಪಾತ್ರಗಳು ಏನಿದೆ ಆ ಪಾತ್ರಗಳ ಮನಸ್ಸಲ್ಲೂ ಈ ರೀತಿಯಾದ ಒಂದು ತುಮುಲ ಸದಾ ಕಾಲಕ್ಕೂ ನಡೀತಾ ಹೋಗುತ್ತೆ. ಅವನ್ನೆಲ್ಲ ಓದುವಂಥ ನಾವು ಸಹ ನಮಗೇ ಗೊತ್ತಿಲ್ಲದಿರೋ ಹಾಗೆ ಆ ಪಾತ್ರಗಳಲ್ಲಿ ಒಂದಾಗಿ ಯಾಕೆ ಹೀಗಾಯಿತು ಈ ಒಂದು ಪ್ರಶ್ನೆಯನ್ನು ಸದಾ ಕೇಳ್ಕೊತಾ ಹೋಗ್ತೇವೆ. ಎಲ್ಲೋ ಒಂದು ಕಡೆಗೆ ವಸುಧೇಂದ್ರನ ಬೈಕೋತೇವೆ ನಾವು, ಯಾಕೆ ಈ ರೀತಿ ಮಾಡಿಬಿಟ್ರು ಈ ಕಾದಂಬರಿಕಾರರು, ಈ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಿತ್ತಲ್ವಾ, ಪ್ರೀತಿಗಾಗಿ ಎಷ್ಟೊಂದು ಹಂಬಲಿಸಿತು ಈ ಪಾತ್ರ, ಪ್ರೀತಿ ಅನ್ನೋದು ಸಿಗೋದೇ ಇಲ್ವಾ, ಹಾಗಿದ್ಮೇಲೆ ಜಗತ್ತಲ್ಲಿ ಪ್ರೀತಿ ಅನ್ನೋದು ಇಲ್ವೇ ಇಲ್ವಾ, ಪ್ರೀತಿ ಅನ್ನೋದು ಸುಳ್ಳ, ಹೀಗೆಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಕಾಡೋಕೆ ಶುರುವಾಗುತ್ತೆ. ಆ ಪ್ರಕ್ಷುಬ್ಧತೆಯನ್ನು ಸಾಂಕೇತಿಕವಾಗಿ ಈ ಒಂದು ಮುಖಪುಟದಲ್ಲಿ ಚಿತ್ರಿಸ್ತಾರೆ ವಸುಧೇಂದ್ರ ಅವರು. ನನಗೆ ಸದಾ ಕಾಲಕ್ಕೂ ಖುಷಿ ಕೊಟ್ಟದ್ದು ಈ ಛಂದ ಪ್ರಕಾಶನದ ಲಾಂಛನ, ಲೋಗೋ. ಇದು ಟ್ಯಾಂಗ್ರಾಮ್ ಅಂತ ಒಂದು ಚೀನಿ ವಿದ್ಯೆ ಇದೆ. ಆ ಟ್ಯಾಂಗ್ರಾಮಲ್ಲಿ 7 ತುಂಡುಗಳನ್ನು ಕೊಡ್ತಾರೆ, ಪ್ಲಾಸ್ಟಿಕ್ ತುಂಡು, ಮರದ ತುಂಡು, ಏನು ಬೇಕಾದರೂ ಆಗಬಹುದು. ಆ ತುಂಡುಗಳನ್ನು ಬಳಸ್ಕೊಂಡು ಸಾವಿರಾರು ಚಿತ್ರಗಳನ್ನು ರೂಪಿಸುವಂತಹ ಈ ಒಂದು ಆಟ ಏನಿದೆ ಮಹಾನ್ ಬೌದ್ಧಿಕ ಕ್ರೀಡೆ. ಮನುಷ್ಯನ ಮಿದುಳಲ್ಲಿ 2 ಭಾಗ, ಎಡ ಅರೆಗೋಳ, ಬಲ ಅರೆಗೋಳ. ಎಡ ಅರೆಗೋಳ ತಾರ್ಕಿಕ ಮಿದುಳು, ಬಲ ಅರೆಗೋಳ ಭಾವನಾತ್ಮಕ ಮಿದುಳು. ಈ 2 ಮಿದುಳುಗಳನ್ನು ಸರಿ ಸಮಾನವಾಗಿ ಬಳಸ್ಕೊಂಡ್ರೆ ಮಾತ್ರ 7 ತುಂಡುಗಳನ್ನು ಬಳಸಿ ಈ ಟ್ಯಾಂಗ್ರಾಮ್ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ. ಅಷ್ಟು ಸೊಗಸಾದ ಈ ಒಂದು ಚಿತ್ರವನ್ನು, ಟ್ಯಾಂಗ್ರಾಮ್ ಚಿತ್ರವನ್ನು ಬಳಸ್ಕೊಂಡಿದ್ದಾರೆ. ನಾನು ಕಂಡಂಥ ಲಾಂಛನಗಳಲ್ಲಿ ಅತ್ಯುತ್ತಮವಾದ ಲಾಂಛನ ವಸುಧೇಂದ್ರ ರೂಪಿಸಿರುವಂಥ ಈ ಚಂದ ಪ್ರಕಾಶನದ ಲಾಂಛನ. ತೇಜೋ ತುಂಗಭದ್ರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಒಂದಷ್ಟು ಹಿನ್ನೆಲೆ ಇರಬೇಕಾಗುತ್ತೆ, ಕೆಲವು ವಿಚಾರಗಳ ಬಗ್ಗೆ ತಿಳುವಳಿಕೆ ಇರಬೇಕಾಗುತ್ತೆ. ಆಗ ನಮಗೆ ಕಾದಂಬರಿಯಲ್ಲಿ ಬರುವಂಥ ಘಟನೆಗಳ ತೀವ್ರತೆ ಏನಿದೆ ಅದು ತಾಗುತ್ತೆ. ಈ ಹಿನ್ನೆಲೆ ಇಲ್ಲ ಅಂದರೆ ಈ ಕಾದಂಬರಿ, ಅಲ್ಲಿ ಬರುವ ಪಾತ್ರಗಳು ನಮ್ಮನ್ನು ಅಷ್ಟಾಗಿ ಕಾಡೋದಿಲ್ಲ. ಹಾಗಾಗಿ ಕಥಾ ಹಿನ್ನೆಲೆಯ ತಿಳಿವನ್ನು ನಾವು ಪಡೆಯಬೇಕಾಗುತ್ತೆ. ಇಲ್ಲಿ 4 ಮಹಾರಾಜರು ಬರ್ತಾರೆ. ಲಿಸ್ಬನ್ ನಗರದಲ್ಲಿ ಇದ್ದಂಥ ಇಮ್ಯಾನ್ಯುಯಲ್ ಅಂತಕ್ಕಂಥ ರಾಜ, ಪೋರ್ಚುಗಲ್ ಅವನು. 2ನೇದು ವಿಜಯನಗರದ ಅರಸ ಕೃಷ್ಣದೇವರಾಯ. 3ನೇಯದು ಬಿಜಾಪುರದ ಅರಸ ಇಸ್ಮಾಯಿಲ್ ಅದಿಲ್ ಶಾ. ಹಾಗೆ 4ನೇದು ಅಫಾನ್ಸೋ ದ ಆಲ್ಬುಕರ್, ಗೋವಾದ ಪ್ರಾಂತಾಧಿಕಾರಿ ಆಗಿರ್ತಾನೆ. ಇವನು ಪೋರ್ಚುಗೀಸರ ಪರವಾಗಿ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಈ 4 ರಾಜರ ಪರಿಚಯ ಸಂಕ್ಷಿಪ್ತವಾಗಿ ನಮಗೆ ತಿಳಿದಿದ್ದರೆ ಬಹಳ ಒಳ್ಳೆಯದು. ಕಾದಂಬರಿಯಲ್ಲಿ ಈ 4 ಸ್ಥಳಗಳು ಅಲ್ಲದೆ ಮೊಗದಿಶು, ಪರ್ಷಿಯನ್ ಕೊಲ್ಲಿ, ಒಮಾನ್ ಕೊಲ್ಲಿ, ಹೋರ್ಮುಜ್ ದ್ವೀಪ, ಸೋಕೋಟೋ ನಗರ, ಪಂಜಿಮ್, ಕಲ್ಲಿಕೋಟೆ ಇವೆಲ್ಲ ಬರುತ್ತೆ. ಎಷ್ಟೋ ಸಲ ಗೊಂದಲವಾಗುತ್ತೆ, ಎಲ್ಲಿದೆ ಸೋಕೋಟೋ ನಗರ ಅಂತ ಹೇಳಿ. ಹಾಗಾಗಿ ಒಂದು ನಕ್ಷೆಯನ್ನು ಇಟ್ಟುಕೊಂಡು ಓದಿದ್ರೆ ಹೇಗೆ ಆ ಪಾತ್ರಗಳು ಪೋರ್ಚುಗೀಸ್ ಆ ಲಿಸ್ಬನ್ನಿಂದ ಹೊರಟು ಭಾರತಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಪ್ರದೇಶಗಳ ಪರಿಚಯವನ್ನು, ನಕ್ಷೆಯನ್ನು ನೋಡಿ ನೆನಪಲ್ಲಿ ಇಟ್ಟುಕೊಂಡು ಕಾದಂಬರಿಯನ್ನು ಓದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು 4 ಧರ್ಮಗಳ ಕತೆ. ಹಾಗಾಗಿ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಯಹೂದಿ ಧರ್ಮ, ಇಸ್ಲಾಂ ಧರ್ಮ, ಈ ಧರ್ಮಗಳ ಪ್ರಾಥಮಿಕ ಪರಿಚಯ ಇದ್ದರೆ ಕಾದಂಬರಿಯ ತೀವ್ರತೆ ನಮ್ಮನ್ನು ಮುಟ್ಟುತ್ತೆ. ಹಿಂದೂ ಧರ್ಮದ ಬಗ್ಗೆ ನಮಗೆಲ್ಲ ಸಾಕಷ್ಟು ತಿಳಿದಿದೆ. ಆದರೆ ಯಹೂದಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಯಾಕೆ ಪರಸ್ಪರ ದ್ವೇಷಿಸುತ್ತವೆ? ಸದಾ ಹೊಡೆದಾಟ ನಡೀತಾ ಇರುತ್ತೆ. ಹಿಂಸೆ ಅನ್ನೋದು ಅವಿಭಾಜ್ಯ ಅಂಗವಾಗಿ ಈ 3 ಧರ್ಮಗಳಲ್ಲಿ ಇವತ್ತಿಗೂ ಹರಿದು ಬರ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲದೆ ಹೋದರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಲ್ಯಾಂಡ್ ಆಫ್ ಕೆನಾನ್ ಅಂತ ಒಂದು ಸ್ಥಳ ಇತ್ತಂತೆ.
ಅದು ಇವತ್ತಿನ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಭಾಗಗಳು. ಇದು ಈ ಒಂದು ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 2000ರಿಂದ 1500 ವರ್ಷಗಳ ನಡುವೆ ಅಬ್ರಾಮ್ ಅಥವಾ ಅಬ್ರಹಾಂ ಅನ್ನೋ ವ್ಯಕ್ತಿ ಇದ್ದನಂತೆ. ಈ ವ್ಯಕ್ತಿಗೆ ಮಕ್ಕಳಿದ್ದಾರೆ. ಹಿರಿಯ ಮಗನ ಹೆಸರು ಇಷ್ಮೇಲ್ ಅಂತ, ಕಿರಿಯ ಮಗನ ಹೆಸರು ಐಸಾಕ್ ಅಂತ. ಐಸಾಕನ ಮಕ್ಕಳು ಮೂಲತಃ ಯಹೂದಿಗಳಾಗ್ತಾರೆ. ಆ ಯಹೂದಿಗಳಿಂದ ನಂತರ ಕ್ರೈಸ್ತರು ಬೇರ್ಪಡ್ತಾರೆ. ಹಾಗೆಯೇ ಹಿರಿಯ ಮಗ ಇಷ್ಮೇಲ್ ಅಂತ ಯಾರಿದ್ದಾನೆ, ಆತನ ಸಂತತಿಯವರು ವಾಸ್ತವದಲ್ಲಿ ಮುಸ್ಲಿಮರು. ಈ ಒಂದು ಹಿನ್ನೆಲೆ ನಮಗೆ ಗೊತ್ತಿರಬೇಕು. ಅಂದರೆ ಯಹೂದಿಗಳು, ಕ್ರೈಸ್ತರು, ಮುಸ್ಲಿಮರು ಒಂದು ಲೆಕ್ಕದಲ್ಲಿ ಇವರೆಲ್ಲರೂ ದಾಯಾದಿಗಳು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಕ್ರಿಸ್ತಶಕ 1ನೇ ಶತಮಾನದ ವೇಳೆಗೆ ಯಹೂದಿಗಳಿಂದ ಕ್ರೈಸ್ತ ಧರ್ಮ ಬೇರೆಗೊಳ್ಳುತ್ತೆ. ಹೇಗೆ ಯೇಸು ಕ್ರಿಸ್ತ ಈ ಹೊಸ ಧರ್ಮದ ಉದಯಕ್ಕೆ ಕಾರಣನಾದ ಅದು ಗೊತ್ತಿರುವಂಥ ವಿಚಾರ. 7ನೇ ಶತಮಾನದಲ್ಲಿ ಅದೇ ಯಹೂದಿಗಳಿಂದಲೇ ಮತ್ತೊಂದು ಗುಂಪು ಬೇರ್ಪಡುತ್ತೆ, ಇಷ್ಮೇಲ್ ಸಂತತಿ. ಅವರು ಇಸ್ಲಾಂ ಧರ್ಮದ ಆರಂಭಕ್ಕೆ, ಉದಯಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಈ ಮೂರೂ ಧರ್ಮದವರು ದಾಯಾದಿಗಳು ಅಂದು ಕೂಡಲೇ ಅವರ ನಡುವೆ ಜಗಳ, ಯುದ್ಧ, ಕದನ, ಭಿನ್ನಾಭಿಪ್ರಾಯ, ಹೊಡೆದಾಟ ಎಲ್ಲವೂ ಸಾಮಾನ್ಯ. ಅದು ಇವತ್ತಿಗೂ ಮುಂದುವರ್ಕೊಂಡು ಬರ್ತಾ ಇದೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಕದನಗಳನ್ನು ನೋಡ್ತಾ ಇದ್ದರೆ ನಮಗೆ ಗೊತ್ತು, ಅದು ಬಹುಶಃ ಎಂದೆಂದಿಗೂ ನಂದದ ಕಿಚ್ಚು ಅದು ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಇದು ಮುಖ್ಯವಾದದ್ದು. ಯಾಕೆ ಈ ಮೂವರ ನಡುವೆ ಇಷ್ಟು ದ್ವೇಷ ಇದೆ ಅಂದರೆ ಮೂಲತಃ ಹೊಟ್ಟೆ ಕಿಚ್ಚು ಕಾರಣ. ಅದಕ್ಕೆ ಹೊಟ್ಟೆ ಕಿಚ್ಚು ಹೇಗೆ ಕಾರಣವಾಯಿತು ಅಂದರೆ, ಯಹೂದಿಗಳಿದ್ದಾರಲ್ಲ, ಈ ಮೂರೂ ಧರ್ಮದವರಲ್ಲಿ ಮಹಾನ್ ಬುದ್ಧಿವಂತರು ಅಂದರೆ ಯಹೂದಿಗಳು. ನೊಬೆಲ್ ಪಾರಿತೋಷಕರು ಗೊತ್ತಲ್ಲ ನಮಗೆ. ಆ ನೊಬೆಲ್ ಪಾರಿತೋಷಕದ ಪಟ್ಟಿಯನ್ನು ಒಂದು ಸಲ ಗಮನಿಸಿ ನೋಡಿ. 20% ವಿಜ್ಞಾನಿಗಳು ಯಹೂದಿಗಳಾಗಿದ್ದಾರೆ. 20% ವಿಜ್ಞಾನಿಗಳನ್ನು ಒಂದು ಪ್ರಾಂತ ಇಸ್ರೇಲ್ ಎನ್ನುವ ಒಂದು ಪುಟ್ಟ ಸ್ಥಳ ಕೊಟ್ಟಿದೆ ಅಂದರೆ ಎಂತೆಂತಹ ಬುದ್ಧಿವಂತರು ಇದ್ದಾರೆ ಆ ದೇಶದಲ್ಲಿ ಅನ್ನೋದನ್ನು ಕಲ್ಪಿಸ್ಕೋಬಹುದು. ಮಹಾನ್ ಬುದ್ಧಿವಂತರು ಇವರು, ಮಹಾನ್ ವ್ಯಾಪಾರಿಗಳು ಹೌದು ಇವರು. ಇವರೇನು ಮಾಡ್ತಾರೆ, ಕಡಿಮೆ ಬೆಲೆಗೆ ಎಲ್ಲ ವಸ್ತುಗಳನ್ನು ಭಾರತದಿಂದ ಕೊಂಡುಕೊಂಡು ಅದನ್ನು ಹೆಚ್ಚಿನ ಬೆಲೆಗೆ ಮಧ್ಯಪ್ರಾಚ್ಯದಲ್ಲೂ ಯುರೋಪ್ ಖಂಡಗಳಲ್ಲೂ ಮಾರಾಟ ಮಾಡ್ತಿರ್ತಾರೆ. ಮುಸ್ಲಿಮರು ಅದೇ ಕೆಲಸ ಮಾಡ್ತಾರೆ. ಆದರೆ ಮುಸ್ಲಿಮರದು ಒಂದು ರೀತಿಯಾದ ಒರಟು ಮನೋಭಾವ. ಕೊಡ್ತೀಯೋ ಹಾಕ್ಲೋ 4, ಹೀಗೆ ಖಡ್ಗದ ತುದಿಯಲ್ಲಿ ಮಾತನಾಡೋದು ಅವರ ಹುಟ್ಟು ಸ್ವಭಾವ. ಆದರೆ ಯಹೂದಿಗಳು ಇದ್ದಾರಲ್ಲ, ಬೆಣ್ಣೆಯಲ್ಲಿ ಇರುವ ಕೂದಲನ್ನು ತೆಗೆಯುವ ಹಾಗೆ ಅತ್ಯಂತ ನಾಜೂಕಿನಿಂದ ಜನರ ಜೊತೆ ವ್ಯವಹಾರ ಮಾಡಿ ತಮಗೆ ಬೇಕಾದ ಲಾಭವನ್ನು ಸದ್ದಿಲ್ಲದ ಹಾಗೆ, ನಿಮಗೇ ಗೊತ್ತಿಲ್ಲದ ಹಾಗೆ ಮಾಡಿಕೊಳ್ಳೋದ್ರಲ್ಲಿ ಅವರು ಮಹಾನ್ ಬುದ್ಧಿವಂತರು. ಹಾಗಾಗಿ ಮುಸ್ಲಿಮರು, ಯಹೂದಿಗಳು ಇಬ್ಬರೂ ಭಾರತದ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಂಡುಕೊಂಡು ಮಾರಾಟ ಮಾಡಿ ಹಣ ಮಾಡ್ತಾ ಇದ್ರು. ಯಹೂದಿಗಳ ಮಟ್ಟಕ್ಕೆ ಹಣವನ್ನು ಮಾಡೋಕ್ಕೆ ಆಗೋಲ್ಲ ಮುಸ್ಲಿಮರಿಗೆ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಈ ಮುಸ್ಲಿಮರು ಯಹೂದಿಗಳ ಮೇಲೆ ಬಿದ್ದು ಜಗಳ ಮಾಡಿ ಅವರಲ್ಲಿ ಇದ್ದಂಥ ಹಣ, ಕಾಸು, ವಸ್ತು, ಸರಂಜಾಮು ಎಲ್ಲವನ್ನು ಕಿತ್ಕೊಂಡು ಹೋಗುವಂಥ ಅನೇಕ ಉದಾಹರಣೆಗಳನ್ನು ಇತಿಹಾಸದಲ್ಲಿ ನಾವು ಕಾಣಬಹುದು. ಹಾಗಾಗಿ ಮುಸ್ಲಿಮರ ಹೊಟ್ಟೆ ಕಿಚ್ಚು ಇದೆಯಲ್ಲ, ಅದು ಇವತ್ತಿಗೂ ಅದು ಮುಂದುವರಿತಾ ಬರ್ತಾ ಇದೆ. ಹಾಗಾಗಿ ಭಾರತದಿಂದ ಯುರೋಪಿಗೆ ಇದ್ದಂಥ ಈ ನೆಲಮಾರ್ಗ ಏನಿತ್ತು ಅದು ಸಂಪೂರ್ಣವಾಗಿ ಯಹೂದಿಗಳು ಹಾಗೂ ಮುಸ್ಲಿಮರ ಕೈಯಲ್ಲಿ ಇದ್ದ ಕಾರಣ ಯುರೋಪಿಯನ್ಸ್ ಯೋಚನೆ ಮಾಡ್ತಾರೆ, ಈ ನೆಲಮಾರ್ಗ ಬೇಡವೇ ಬೇಡ, ನಮಗೆ ಸಮುದ್ರ ಮಾರ್ಗ ಹುಡುಕೋಣ. ಭಾರತಕ್ಕೆ ಒಂದು ಸಮುದ್ರ ಮಾರ್ಗವನ್ನು ಹುಡುಕಿದ್ರೆ ಅವ್ರ ಜೊತೆ ನಾವೇ ನೇರವಾಗಿ ವ್ಯಾಪಾರ ಮಾಡಿ ಹಣವನ್ನು ಮಾಡ್ಕೋಬಹುದು ಅನ್ನೋ ಆಸೆ ಯಾರಿಗೆ? ಬ್ರಿಟನ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ನೆದರ್ಲ್ಯಾಂಡ್. ಹೀಗೆ ಯುರೋಪಿನ 5 ಪ್ರಮುಖ ದೇಶಗಳು ಏನು ಇದ್ವು ಅವತ್ತು, ಅವರೆಲ್ಲರೂ ಸಹ ಪ್ರಯತ್ನಿಸ್ತಾರೆ. ಹೀಗೆ ನಡೆದಂಥ ಪ್ರಯತ್ನದಲ್ಲಿ ಹೇಗೆ ಕೊಲಂಬಸ್ ಅಮೇರಿಕ ಕಂಡು ಹಿಡಿದ್ನೋ ಹಾಗೆ ವಾಸ್ಕೋ ಡ ಗಾಮ ಏನು ಮಾಡ್ತಾನೆ, ಭಾರತಕ್ಕೆ ಒಂದು ದಾರಿಯನ್ನು ಕಂಡು ಹಿಡಿತಾನೆ. ಮೊದಲ ಪ್ರಯಾಣದಲ್ಲಿ ಅವನಿಗೆ 60 ಪಟ್ಟು ಲಾಭ ಬರುತ್ತೆ.
ಈ ಧರ್ಮಗಳ ಒಂದು ವಿಶೇಷ ಏನು ಅಂದರೆ, ಈ ಮೂರೂ ಧರ್ಮಗಳ ವಿಶೇಷ ಹಿಂಸೆ ಮತ್ತು ಮತಾಂತರ. ಹಿಂಸೆ ಅನ್ನೋದು ಯಾವಾಗಲೂ ಖಡ್ಗದ ತುದಿಯಲ್ಲೇ ಮಾತಾಡ್ತಾ ಇದೆ. ಸ್ಪೇನ್ ದೇಶದ ರಾಣಿ ಇಸಬೆಲ್ಲಾ ಅಂತ ಇರ್ತಾಳೆ. ಸ್ಪೇನ್ ದೇಶದಲ್ಲಿ ಯಹೂದಿಗಳು ತುಂಬ ಇರ್ತಾರೆ. ಯಹೂದಿಗಳೆಲ್ಲ ವ್ಯಾಪಾರಿಗಳು, ಹೆಚ್ಚಿನ ಜನ, ಮತ್ತು ತುಂಬ ಶ್ರೀಮಂತರು. ಒಂದು ರೀತಿಯಾದ ಹೊಟ್ಟೆ ಕಿಚ್ಚು ಈ ಕ್ರೈಸ್ತಳಾಗಿದ್ದಂಥ ಈ ಸ್ಪೇನ್ ರಾಣಿ ಇಸಬೆಲ್ಲಾ ಅವರಿಗೆ. ಒಂದು ದಿವಸ ಏನು ಮಾಡ್ತಾಳೆ, ಇದ್ದಕ್ಕಿದ್ದಾಗ ಆಜ್ಞೆ ಕೊಟ್ಬಿಡ್ತಾಳೆ, ಒಬ್ಬ ಯಹೂದಿಯು ನನ್ನ ದೇಶದಲ್ಲಿ ಇರಬಾರ್ದು, ಎಲ್ಲರೂ ಹೋಗಬೇಕು, ಗಡಿಪಾರು, ಎಲ್ಲಿ ಹೋಗ್ಬೇಕು ಪಾಪ ಅವರು. ಹೀಗೆ ಈ ಸ್ಪೇನ್ ದೇಶವನ್ನು ಬಿಟ್ಟು ಹೊರಟಾಗ ಪಕ್ಕದಲ್ಲೇ ಇರೋದು ಪೋರ್ಚುಗಲ್ ದೇಶ. ಹಾಗಾಗಿ ಪೋರ್ಚುಗಲ್ ದೇಶಕ್ಕೆ ಬರ್ತಾರೆ. ಪೋರ್ಚುಗಲ್ಲಿಗೆ ಬಂದಾಗ ಅಲ್ಲಿ ರಾಜ ಇಮ್ಯಾನ್ಯುಯಲ್ ಅಂತ ಯಾವನಿರ್ತಾನೆ, ಅವನೇನು ಮಾಡ್ತಾನೆ, ಇದೇ ಸಂದರ್ಭ ದುಡ್ಡು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಪೋರ್ಚುಗಲ್ ದೇಶದೊಳಗೆ ಬರುವಂಥ ಪ್ರತಿಯೊಬ್ಬ ಯಹೂದಿಯೋ ಅವನು 8 ಕ್ರಸೆಡೋ ತೆರಿಗೆ ಕೊಡಬೇಕು ಅಂತ ಹೇಳ್ತಾನೆ. ಈ 8 ಕ್ರಸೆಡೋವನ್ನು ಲೆಕ್ಕ ಹಾಕ್ತು ಅಂದರೆ ಅದು 30 ಗ್ರಾಮ್ ಚಿನ್ನ ಆಗುತ್ತೆ. ಒಬ್ಬೊಬ್ಬ ಯಹೂದಿಯು 30 ಗ್ರಾಮ್ ಚಿನ್ನ ಕೊಟ್ಟರೆ ಮಾತ್ರ ಅವನು ಜೀವ ಉಳಿಸ್ಕೊಂಡು ಬದುಕಬಹುದು ಪೋರ್ಚುಗಲಲ್ಲಿ. ಇಲ್ಲಾಂದ್ರೆ ಅವನು ಎಲ್ಲಿ ಬೇಕಾದರೂ ಹೋಗಲಿ. ಈ ರೀತಿ ಅವರ ಕಷ್ಟವನ್ನು ಬಳಸ್ಕೊಂಡು ಇವನು ಹಣ ಮಾಡ್ಕೋತಾನೆ ಇಮ್ಯಾನ್ಯುಯಲ್. ಆದರೆ ರಾಜಕೀಯ ಹೇಗಿರುತ್ತೆ ಅಂದರೆ, ಒಂದು ಘಟ್ಟದಲ್ಲಿ ಈ ಇಮ್ಯಾನ್ಯುಯಲ್ ಮತ್ತು ಇಸಬೆಲ್ಲಾ ಅವರ ಮದುವೆ ತೀರ್ಮಾನವಾಗುತ್ತೆ. ಆದರೆ ಈ ಇಸಬೆಲ್ಲಾ ಎಂತಹವಳು ಅಂದರೆ, ಮದುವೆ ಆಗಲಿಕ್ಕೆ ನಾನು ಸಿದ್ಧ ಇದ್ದೇನೆ, ಆದರೆ ನನ್ನ ಒಂದು ಕೋರಿಕೆ ತೀರಿಸಬೇಕು. ಏನು ನಿಮ್ಮ ಕೋರಿಕೆ ಅಂದರೆ, ಯಹೂದಿಗಳು ಇರಬಾರ್ದು ಪೋರ್ಚುಗಲಲ್ಲಿ, ಅವರನ್ನು ಕೊಲ್ಲಬೇಕು, ಇಲ್ಲ ಮತಾಂತರ ಮಾಡಬೇಕು. ಎರಡೇ ದಾರಿ. ನೀನು ಅವ್ರನ್ನೆಲ್ಲ ಕೊಂದುಬಿಟ್ರೆ ಅಥವಾ ಅವ್ರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿದ್ರೆ ನಾನು ನಿನ್ನ ಮದುವೆ ಆಗ್ತೇನೆ, ಇಲ್ದಿದ್ರೆ ಮದುವೆ ಆಗಲ್ಲ. ಅವನು ಕಾಮಾಂಧ, ಅವನು ಇಮ್ಯಾನ್ಯುಯಲ್ ಎಷ್ಟು ಜನರನ್ನು ಕೊಲ್ಲಬೇಕಾಗಿದೆ ಅನ್ನೋ ಕಲ್ಪನೆಯೇ ಇಲ್ಲದೆ ಆತ ಒಪ್ಕೊಂಡ್ಬಿಡ್ತಾನೆ. ಒಪ್ಪಿಕೊಂಡು ಏನು ಮಾಡ್ತಾನೆ ಅಂದರೆ, 4,000 ಯಹೂದಿಗಳನ್ನು ಕೊಲ್ತಾನೆ. 4,000 ಯಹೂದಿಗಳನ್ನು ಕೊಳ್ತಾರೆ. ಉಳಿದವ್ರು ಯಾರು ಇರ್ತಾರೋ ಅವ್ರನ್ನೆಲ್ಲ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಈ ಕಾದಂಬರಿಯ ಕಥಾನಾಯಕಿ ಬೆಲ್ಲಾ ಅಂತ ಇದ್ದಾಳಲ್ಲ, ಆಕೆ ಮೂಲತಃ ಯಹೂದಿ. ಹಾಗಾಗಿ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಆಕೆ ಯಹೂದಿ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದುತ್ತಾಳೆ. ಇದು ಕಾದಂಬರಿಯ ಒಂದು ಮುಖ್ಯ ಘಟ್ಟ ಆಗುತ್ತೆ. ಇಲ್ಲಿ ಹೇಗೆ ಕ್ರೈಸ್ತರು ಈ ಮತಾಂತರ ಹಿಂಸೆಯಲ್ಲಿ ತೊಡಗಿದ್ರೋ ಹಾಗೆ ಕರ್ನಾಟಕದ ಬಿಜಾಪುರದಲ್ಲಿ ಆದಿಲ್ ಶಾಹಿ ಏನಿರ್ತಾನೆ, ಕತ್ತಿಯ ಮೊನೆಯಲ್ಲಿ ಕ್ರೈಸ್ತರನ್ನ ಹಿಂದೂಗಳನ್ನು ಇಬ್ಬರನ್ನೂ ಇಸ್ಲಾಮಿಗೆ ಆತ ಪರಿವರ್ತನೆ ಮಾಡ್ತಾ ಇರ್ತಾನೆ. ಅದರ ವರ್ಣನೆ ಎಲ್ಲಿಂದ ಬಂತೋ ವಸುಧೇಂದ್ರಗೆ ಆ ಕಲ್ಪನೆ ಗೊತ್ತಿಲ್ಲ. ತೆರೆದ ಬಯಲು, ಆ ತೆರೆದ ಬಯಲಲ್ಲಿ ಸಾಮೂಹಿಕವಾಗಿ ಎಲ್ಲರ ಮತಾಂತರ ಖತ್ನ ಗೊತ್ತಲ್ಲ, ಯಾವ ರೀತಿ ಮತಾಂತರ ಮಾಡ್ತಾರೆ, ಗಂಡಸರ ಮತಾಂತರ ಮಾಡೋದು, ಅದನ್ನು ಬಹಿರಂಗವಾಗಿ ತೆರೆದ ಬಯಲಲ್ಲಿ ಆತ ಮಾಡ್ತಾನೆ. ಈ ಕಥಾನಾಯಕ ಅಲ್ಲಿಗೆ ಬಂದು ಆ ಮತಾಂತರಕ್ಕೆ ತುತ್ತಾಗಿ ವಾಪಸ್ಸು ಅವನು ಗೋವಾಕ್ಕೆ ಹೋದರೆ, ಗೋವಾದಲ್ಲಿದ್ದಂಥ ಆಲ್ಬುಕರ್ಕ್ ಏನು ಮಾಡ್ತಾನೆ, 6,000 ಮುಸ್ಲಿಮರನ್ನು ಕೊಲ್ತಾನೆ ಅವನು ಗೋವಾದಲ್ಲಿ. ಕೊಂದದ್ದಲ್ಲದೆ ಉಳಿದ ಜನ ಯಾರಿರ್ತಾರೆ ಅವರನ್ನೆಲ್ಲ ಕಿವಿ ಮೂಗನ್ನ ಕತ್ತರಿಸ್ಬಿಡ್ತಾನೆ. ಹೋಗ್ಲಿ ಬಿಡಿ, ಕಿವಿ ಮೂಗು ಕತ್ತರಿಸಿದ್ರು ಪರವಾಗಿಲ್ಲ, ಆದರೆ ಎರಡೂ ಕೈಗಳಲ್ಲಿ ಇದ್ದಂಥ ಹೆಬ್ಬೆರಳಿದೆಯಲ್ಲ, ಈ ಹೆಬ್ಬೆರಳನ್ನು ಆತ ಕತ್ತರಿಸ್ಬಿಡ್ತಾನೆ. ಒಂದು ರೀತಿ ದ್ರೋಣಾಚಾರ್ಯನ ಹಾಗೆ ಹೇಗೆ ಏಕಲವ್ಯನ ಹೆಬ್ಬೆರಳನ್ನು ತಗೊಂಡೋ ಅದೇ ರೀತಿ ಇಲ್ಲಿ ಈ ವ್ಯಕ್ತಿಯ ಎರಡೂ ಹೆಬ್ಬೆರಳು ಇಲ್ಲ, ಮೂಗುನೂ ಇಲ್ಲ, ಕಿವಿನೂ ಇಲ್ಲ. ಅಂತಹ ಒಂದು ಸ್ಥಿತಿಯನ್ನು ಸ್ಥಿತಿಗೆ ತರೋದಕ್ಕೆ ಕಾರಣವಾಗುತ್ತೆ ಈ ಗೋವಾದಲ್ಲಿ ಇದ್ದಂಥ ಆಲ್ಬುಕರ್ಕ್. ಹೀಗೆ ಮತಾಂತರ ಮತ್ತು ಕ್ರೌರ್ಯ, ಕೊಲೆ ನೀರು ಕುಡಿದಷ್ಟು ಸುಲಭ ಈ ಮೂರು ಧರ್ಮದ ಜನರಿಗೆ. ಇನ್ನು ಉಳಿದದ್ದು 4ನೇ ಧರ್ಮ, ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಮತಾಂತರ ಅನ್ನೋದು ಏನಾದರೂ ಇತ್ತಾ ಅಂತ ಕೇಳಿದ್ರೆ ಇಲ್ಲ. ನಮಗೆ ಗೊತ್ತಿದ್ದ ಹಾಗೆ
ನಮ್ಮ ದೇಶದಲ್ಲಿ ಹಿಂದೂ ಧರ್ಮದವರು ಬೇರೆಯವರನ್ನು ಬಲವಂತವಾಗಿ ಮತಾಂತರ ಮಾಡಿದ ಉದಾಹರಣೆ ಎಲ್ಲೂ ಸಿಗೋದಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಕ್ರೌರ್ಯ ಯಾವ ಪ್ರಮಾಣಕ್ಕೆ ಇತ್ತು ಇದೆ ಅನ್ನೋದು ಬೆಚ್ಚಿ ಬೀಳಿಸುತ್ತೆ ನಮ್ಮನ್ನು. ಕಾದಂಬರಿಯಲ್ಲಿ ಕೃಷ್ಣದೇವರಾಯ ಎಲ್ಲೋ ಒಂದು ಕಡೆ ಕೆರೆಯನ್ನು ಕಟ್ಟಿಸ್ತಾ ಇರ್ತಾನೆ. ಆ ಕೆರೆಯಲ್ಲಿ ನೀರು ಬರಬೇಕು ಅನ್ನೋ ಕಾರಣಕ್ಕೆ 60 ಜನರನ್ನು ಬಲಿ ಕೊಡ್ತಾನೆ. 60 ಜನರನ್ನು ಬಲಿ ಕೊಟ್ಟೆ ನೀರದು ಹೇಗೆ ಬಂದುಬಿಡುತ್ತೆ ತಾರ್ಕಿಕವಾಗಿ ಅರ್ಥವಾಗೋಲ್ಲ ನಮಗೆ. ಆದರೆ ಯಾರೋ ಹೇಳ್ತಾರೆ ಬಲಿ ಕೊಟ್ಟರೆ ನೀರು ಬರುತ್ತೆ ಅಂತ. 60 ಜನರ ಬಲಿ ಕೊಡ್ತಾನೆ ಕೃಷ್ಣದೇವರಾಯ. ಹಾಗೆ ಶೈವರು ಮತ್ತು ವೈಷ್ಣವರು ಇವರಿಬ್ಬರ ನಡುವೆ ಸಂಘರ್ಷ ಏನಿದೆ ಬೇಸರ ಹುಟ್ಟಿಸುತ್ತೆ, ಅಸಹ್ಯ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಇವರ ಸಂಘರ್ಷ ಈ ನಾಡಲ್ಲಿ ನಡೆದಿದೆ. ವೈಷ್ಣವರು ಹೇಳ್ತಾರೆ, ಆನೆ ಅಟ್ಟಿಸ್ಕೊಂಡು ಬಂದರೂ ಸಹ ರಕ್ಷಣೆಗಾಗಿ ಶಿವಾಲಯದ ಒಳಗೆ ನೀನು ಹೋಗಬಾರ್ದು, ಸಾಯಿ, ಆನೆ ತುಳಿದು ಸಾಯಿಸಲಿ ನಿನ್ನ, ಆದರೆ ಜೀವ ಉಳಿಸ್ಕೊಳ್ಳೋಕ್ಕೆ ಶಿವಾಲಯದ ಒಳಗೆ ಹೋಗಬಾರ್ದು ಅನ್ನೋಷ್ಟರ ಮಟ್ಟಿಗೆ ಈ ಶೈವರು ವೈಷ್ಣವರು ಇವರ ನಡುವೆ ತಿಕ್ಕಾಟ ಸಂಘರ್ಷ ನಡೀತಾ ಇರುತ್ತೆ. ಶೈವರು ಮೂಲತಃ ವಿಜಯನಗರದ ಅರಸರು. ಆದರೆ ಕೃಷ್ಣದೇವರಾಯ ಏನು ಮಾಡ್ತಾನೆ, ಲಕ್ಷ್ಮೀ ಕುಮಾರ ತಾತಾಚಾರ್ಯರ್ ಅಂತಕ್ಕಂಥವರ ಗುರುಗಳು, ಅವರು ವೈಷ್ಣವರು. ಹಾಗಾಗಿ ಈತ ವೈಷ್ಣವ ಧರ್ಮವನ್ನು ಸ್ವೀಕರಿಸ್ತಾರೆ. ಅಲ್ಲಿಯವರೆಗೆ ಶೈವರ ಆಡಳಿತದಲ್ಲಿ, ಶೈವರ ಪ್ರಾಮುಖ್ಯತೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ನಡೀತಾ ಇರುತ್ತೆ. ಈಗ ಮೊದಲ ಬಾರಿಗೆ ತಮಿಳರು, ತೆಲುಗರು ನೆರೆಯ ದೇಶಗಳಿಂದ ಬಂದು ವಿಜಯನಗರದಲ್ಲಿ ಬೀಡು ಬಿಟ್ಟು ಅವರು ಈ ವಿಜಯನಗರದ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತಮ್ಮ ಮೇಲುಗೈಯನ್ನು ಸಾಧಿಸೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶೈವರಾಗಿದ್ದಂಥ ಕನ್ನಡಿಗರು ಯಾರಿದ್ದಾರೆ ಅವರು ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಬದುಕನ್ನು ನಡೆಸುವಂಥ ಸ್ಥಿತಿ ಒಂದು ಬರುತ್ತೆ. ನಮ್ಮನ್ನು ಕಣ್ಗೆಡಿಸೋದು ಧರ್ಮ, ಪ್ರಭುತ್ವ ಇವೆರಡೂ ಸೇರಿಕೊಂಡು ಮೌಢ್ಯವನ್ನು ಹೇಗೆ ಪಾಲಿಸ್ತಾ ಪೋಷಿಸ್ತಾ ಬಂದು ತಮ್ಮ ಬೇಳೆಯನ್ನು ಬೇಯಿಸ್ಕೋತಾರೆ ಅನ್ನೋ ವಿಚಾರ ಇದೆಯಲ್ಲ, ಇದು ನಿಜಕ್ಕೂ ನಮ್ಮನ್ನು ಕಣ್ಗೆಡಿಸುತ್ತೆ. ಆದರೆ ಜನಸಾಮಾನ್ಯರು ಧರ್ಮವನ್ನೂ ನಂಬಿದ್ದಾರೆ, ಪ್ರಭುಗಳನ್ನೂ ನಂಬಿದ್ದಾರೆ. ಅವರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ಭಾವವನ್ನು ಬಿಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸ್ಕೋತಾ ಇದ್ದಾರೆ ಅನ್ನೋದು ಶ್ರೀಸಾಮಾನ್ಯನ ಅರಿವಿಗೇ ಬರದ ರೀತಿಯಲ್ಲಿ ಧರ್ಮ, ಪ್ರಭುತ್ವ ಎರಡೂ ಸೇರಿಕೊಂಡು ಮೌಢ್ಯವನ್ನು ಹೇಗೆ ಬಿತ್ತಿ ಬೆಳೆದು ಲಾಭ ಮಾಡಿಕೊಂಡ್ರು ಅನ್ನೋದನ್ನು ನೋಡಬಹುದು.